ನಮಸ್ಕಾರ ಪ್ರಿಯ ವೀಕ್ಷಕರೇ. ತುಳಸಿ ವಿವಾಹ ಅಂದರೆ ತುಳಸಿ ಹಬ್ಬನ ನಾವು ಮಾಡಿರ್ತೀವಿ. ನೆಕ್ಸ್ಟು ವಿಸರ್ಜನೆ ಹೇಗೆ ಮಾಡೋದು ಅಂತ ಗೊತ್ತಿರಲ್ಲ, ಯಾವಾಗ ಮಾಡೋದು ಅಂತಲೂ ಗೊತ್ತಿರಲ್ಲ. ಈಗ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ದ್ವಾದಶಿ ತಿಥಿಯು ಮಂಗಳವಾರ ಸಂಜೆ 4:04 ಆರಂಭವಾಗಿ ಬುಧವಾರ 13ನೇ ತಾರೀಕು ಮಧ್ಯಾಹ್ನ 1 ಗಂಟೆಗೆ ಅಂತ್ಯವಾಗುತ್ತೆ. ಸೊ ತುಂಬ ಜನಕ್ಕೆ ಕನ್ಫ್ಯೂಷನ್ಸ್ ಇರುತ್ತೆ ಯಾವಾಗ ಮಾಡಬೇಕು ಅಂತ. ಅದಕ್ಕೆಲ್ಲ ಕ್ಲಿಯರಾಗಿ ನಾನು ತಿಳಿಸಿದ್ದೀನಿ. ಅದ್ರ ಬಗ್ಗೆನೇ ಒಂದು ವಿಡಿಯೋ ಕೂಡ ಹಾಕಿದ್ದೀನಿ, ಅದನ್ನ ನೋಡ್ಕೊಳ್ಳಿ ನೀವು. ಬುಧವಾರ 1:01 ನಂತರ ಮಧ್ಯಾಹ್ನ ತ್ರಯೋದಶಿ ಆರಂಭವಾಗುತ್ತೆ. ಹಾಗೆ ಬೆಳಗಿನ ಮುಹೂರ್ತಗಳಲ್ಲಿ ಪೂಜೆ ಮಾಡಿದ್ದರೆ ಹಾಗೂ ಮಂಗಳವಾರ ಸಂಧ್ಯಾ ಕಾಲದಲ್ಲಿ ನೀವೇನಾದ್ರು ಪೂಜೆ ಮಾಡಿದ್ದರೆ ಬುಧವಾರ ತುಳಸಿ ವಿಸರ್ಜನೆ ಮಾಡಬೇಡಿ. ಇಂದು ಪ್ರದೋಷದ ಜೊತೆಗೆ ಸಿದ್ಧಿಯೋಗ ಕೂಡ ಇದೆ. ಹಾಗೆ ರೇವತಿ ನಕ್ಷತ್ರ ಕೂಡ ಬಂದಿದೆ. ಇಂತಹ ಅದ್ಭುತ ದಿನದಲ್ಲಿ ನೀವು ಬೆಳಗ್ಗೆ ಪೂಜೆ ಮಾಡಿದ್ದರೂ ಕೂಡ ಸಂಜೆ ತಂಬಿಟ್ಟಿನ ಆರತಿ, ನೆಲ್ಲಿಕಾಯಿ ತುಪ್ಪದ ಆರತಿ ಮಾಡಿ ತುಳಸಿ ಮಂತ್ರ ಅಷ್ಟೋತ್ತರ ಕೇಳಿ ಅಥವಾ ಹೇಳ್ಕೊಳ್ಬೋದು. ನಂತರ ತುಳಸಿ ಹಾಗೂ ಮಹಾವಿಷ್ಣುನ ಪ್ರಾರ್ಥಿಸ್ಕೋಬೇಕು. ತುಳಸಿಯನ್ನು ನಾವು ಸಾಕ್ಷಾತ್ ಮಹಾಲಕ್ಷ್ಮಿ ಸ್ವರೂಪ ಅಂತಲೇ ಹೇಳಲಾಗುತ್ತೆ. ಆದ್ದರಿಂದ ಮಹಾಲಕ್ಷ್ಮಿ ಅಷ್ಟಕಂ ಪಠಿಸಿ ಅಥವಾ ಕೇಳಿ ಮನೆ ಮಂದಿ ಸಂತೋಷದಿಂದ ತಾಯಿಯ ಅಂದರೆ ಮಹಾಲಕ್ಷ್ಮಿ ಅಥವಾ ತುಳಸಿ ಹಾಗೂ ತುಳಸಿ ವಿವಾಹ ಮಾಡುವುದರಿಂದ ಕನ್ಯಾದಾನದ ಫಲ ದೊರೆಯುತ್ತದೆ. ಇಂದು ಸಿದ್ಧಿಯೋಗ ಇರುವುದರಿಂದ ತುಂಬ ವಿಶೇಷ ಫಲ ಕೊಡುತ್ತೆ. ಸಿದ್ಧಿಯೋಗದಲ್ಲಿ ನಾವು ಯಾವ ಒಳ್ಳೆಯ ಕೆಲಸ ಮಾಡಿದರೂ ಅದು ಸಿದ್ಧಿಸುತ್ತದೆ. ಇದು 100% ನಿಜ. ಸಂತಾನ ಅಪೇಕ್ಷೆ ಇರುವಂಥ ದಂಪತಿಗಳು, ಭೂಮಿ ವಿಚಾರ, ಮನೆ ಖರೀದಿ, ಬಿಸ್ನೆಸ್ ಮಾಡೋರಿಗೆ, ವಾಹನ ಖರೀದಿ, ವ್ಯಾಪಾರ ಶುರು ಮಾಡೋರಿಗೆ, ಮದುವೆ ವಿಳಂಬವಾಗುತ್ತಿದ್ದರೆ ಈ ತುಳಸಿ ವಿವಾಹ ವ್ರತವನ್ನು ಮಾಡಿ ಪೂಜೆ ಆರತಿ ಎಲ್ಲ ಮುಗಿದ ಮೇಲೆ ತುಳಸಿ ಮುಂದೆ ಕೂತ್ಕೊಂಡು ಮನಸ್ಸಾರೆ ಆ ಮಹಾವಿಷ್ಣು ಹಾಗೂ ತುಳಸಿ ಅಂದರೆ ಲಕ್ಷ್ಮೀ ತಾಯಿಯ ಅಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ನಿಮ್ಮ ಸಕಲ ಇಷ್ಟಾರ್ಥಗಳು ಸಿದ್ಧಿಸುತ್ತದೆ. ಹಾಗೆ ಪ್ರದೋಷ ಇರುವುದರಿಂದ ಶಿವನ ದೇವಸ್ಥಾನಕ್ಕೆ ತೆರಳಿ ಸಂಜೆ ತೆಂಗಿನಕಾಯಿ ದೀಪ ಹಚ್ಚಿ. ತೆಂಗಿನಕಾಯಿ ದೀಪದ ವಿಡಿಯೋ ಈಗಾಗಲೇ ನಾನು ಅಪ್ಲೋಡ್ ಮಾಡಿದ್ದೀನಿ. ನನ್ನ ಚಾನಲಲ್ಲಿ ಒಮ್ಮೆ ಹೋಗಿ ನೋಡಿ. ಅಲ್ಲಿ ಅರ್ಚಕರ ಬಳಿ ಅಕ್ಷತೆ ಸಮೇತ ಆಶೀರ್ವಾದ ಪಡೆದು, ಇದರಿಂದ ನಾನು ಈಗಾಗಲೇ ತಿಳಿಸಿರುವ ಎಲ್ಲ ವಿಷಯದಲ್ಲೂ ನಿಮಗೆ ಯಾವ ಕೆಲಸವಾಗಬೇಕು ಅದನ್ನು ಮನಸ್ಸಲ್ಲಿ ನೆನೆಸಿಕೊಂಡು ಶಿವನಿಗೆ ಪ್ರಾರ್ಥಿಸಿ ನಿಮ್ಮ ಪ್ರಾರ್ಥನೆ ಸಲ್ಲಿಸಿ. ಇನ್ನು ತುಳಸಿ ವಿಸರ್ಜನೆ ಬಗ್ಗೆ ನೋಡೋದಾದರೆ ಗುರುವಾರ ಬೆಳಗ್ಗೆ 11:30 ಸಿದ್ಧಿಯೋಗವು ಮುಗಿಯುತ್ತೆ. ನಂತರ ನೀವು ತುಳಸಿ ವಿಸರ್ಜನೆ ಮಾಡಬಹುದು. ಆದರೆ ರಾಹುಕಾಲ 1:30 3 ಗಂಟೆವರೆಗೂ ಇರುತ್ತೆ. ಹಾಗೂ ದುರ್ಮುಹೂರ್ತ ಕೂಡ 2:30 3:20 ಇರುತ್ತೆ. ಇದನ್ನು ನೋಡಿಕೊಂಡು ನೀವು ಸಿದ್ಧಿಯೋಗ ಮುಗಿದ ತಕ್ಷಣ ತುಳಸಿ ವಿಸರ್ಜನೆ ಮಾಡ್ಬೋದು. ಇಂತಹ ಇನ್ನೂ ಹೆಚ್ಚು ಮಾಹಿತಿಗಾಗಿ ಶ್ರೀ ರೇಣುಕಾ ಕ್ರಿಯೇಷನ್ಸ್ ಡೈಲಿ ಲಾಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.